Hi everyone, welcome to my YouTube channel. In this video, we are going to continue class 10 science periodic classification of elements. So, in periodic classification of elements, in the previous video, we have successfully completed part 2. Now, let us continue from part 3. So, in part 2, we have studied everything about Mendeleev's periodic table. And now in this part 3, let us study about Henry-Moseley periodic table or modern periodic table and trends in modern periodic table. So now let us study about everything in detail about modern periodic table. This modern periodic table, it is constructed by a chemist called Henry Moseley. So what he has constructed the table, that periodic table. So already we have studied previously about Dobryner's, then Newland's, then Mendeleev's. So all those them they have arranged the elements based on the atomic mass. But Henry Moseley, he has constructed his table based on, he has arranged the elements based on atomic number, and this gave him the success to construct a uh, modern periodic table which is accepted universally. So ಮೆಂಡಲೀವ್ ಅವರಾಗ್ಲಿ, ಡೊಬ್ರೈನರ್ ಅವರಾಗ್ಲಿ, ನ್ಯೂಲ್ಯಾಂಡ್ ಅವರಾಗ್ಲಿ, ಅವರೆಲ್ಲ ಎಲಿಮೆಂಟ್ಸ್ಗಳನ್ನ ತಮ್ಮ ಟೇಬಲ್ನಲ್ಲಿ ಅಟಾಮಿಕ್ ಮಾಸನ್ನ ಆಧಾರವಾಗಿ ಇಟ್ಕೊಂಡು ಜೋಡಿಸ್ತಾ ಹೋದ್ರು. ಬಟ್ ಹೆನ್ರಿ ಮೋಸ್ಲೆ ಅವರು ತಮ್ಮ ಟೇಬಲ್ನಲ್ಲಿ ಇದು 46ನೇ ಟೇಬಲ್, 46th table is called modern periodic table, and this modern periodic table is accepted universally by everyone. ಸೊ ಅದರಿಂದ ಇದು 46ನೇ ಟೇಬಲ್, ಆ 46ನೇ ಟೇಬಲ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಅಂದ್ರೆ ಗೊತ್ತು ನಮಗೆ, ದ ನಂಬರ್ ಆಫ್ ಪ್ರೋಟಾನ್ಸ್. ಸೊ ಅಟಾಮಿಕ್ ನಂಬರನ್ನ ಬೇಸ್ ಆಗಿಟ್ಕೊಂಡು ಅವರು ಎಲಿಮೆಂಟ್ಸ್ಗಳನ್ನ ಜೋಡಿಸ್ತಾ ಹೋದ್ರು. ದಿಸ್ give the success for Henry Moseley. ಸೊ ಮಿಕ್ದವರೆಲ್ಲ ಅಟಾಮಿಕ್ ಮಾಸನ್ನ ಆಧಾರವಾಗಿ ಇಟ್ಕೊಂಡು ಜೋಡಿಸ್ತಾ ಹೋದ್ರು. ಬಟ್ ಇವರು ಅಟಾಮಿಕ್ ನಂಬರ್ ಅನ್ನ ಆಧಾರವಾಗಿ ಇಟ್ಕೊಂಡು ಎಲಿಮೆಂಟ್ಸ್ಗಳನ್ನ ಜೋಡಿಸ್ತಾ ಹೋದ್ರು. ಸೊ ಏನೇನು ಡಿಮೆರಿಟ್ಸ್, ಮೆಂಡಲೀವ್ಸ್ ಡಿಮೆರಿಟ್ ಇರ್ಬೋದು, ನ್ಯೂಲ್ಯಾಂಡ್ಸ್ ಡಿಮೆರಿಟ್ ಇರ್ಬೋದು, ಡೊಬ್ರೈನರ್ಸ್ ಡಿಮೆರಿಟ್ ಇರ್ಬೋದು, ಆ ಎಲ್ಲ ಡಿಮೆರಿಟ್ಸ್ಗಳು ಅದನ್ನು ಓವರ್ಕಮ್ ಮಾಡಿ ಇವರು ಒಂದು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು, ಹೆನ್ರಿ ಮೋಸ್ಲೆ ಅವರು. ಅದನ್ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಇದು ಅಲ್ಲಿ ಏನೇನು ಡಿಮೆರಿಟ್ಸ್ ಇತ್ತು ಅದನ್ನೆಲ್ಲ ಓವರ್ಕಮ್ ಮಾಡಿದ್ರು. ಸೊ ಅದರಿಂದ ಇದು ಸಕ್ಸಸ್ಫುಲ್ ಆಯಿತು. ಎ ಸಕ್ಸಸ್ಫುಲ್ ಪೀರಿಯಾಡಿಕ್ ಟೇಬಲ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಹೆನ್ರಿ ಮೋಸ್ಲೆ, ಅಂಡ್ ದಟ್ ಈಸ್ ಕಾಲ್ಡ್, ಇಟ್ ಈಸ್ ದ 46th ಟೇಬಲ್, and that table is called, and that table is called modern periodic table. Modern periodic table is totally based on atomic number. ಹಾಗಾದ್ರೆ ಮಾಡರ್ನ್ ಪೀರಿಯಾಡಿಕ್ ಲಾ ಏನ್ ಹೇಳುತ್ತೆ? ಸೊ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್, ಇಟ್ ಸ್ಟೇಟ್ಸ್ ದಟ್ the properties of elements are periodic function. The properties of elements are periodic function of their atomic number. ಅಂದ್ರೆ ಅರ್ಥ, ಎಲಿಮೆಂಟಿನ ಪ್ರಾಪರ್ಟಿ ಯಾರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂದ್ರೆ ಆ ಎಲಿಮೆಂಟಿನ ಅಟಾಮಿಕ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್. ದಿಸ್ ಈಸ್ ಕಾಲ್ಡ್ ಮಾಡರ್ನ್ ಪೀರಿಯಾಡಿಕ್ ಲಾ. ಇದನ್ನೇ ನಾವು ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಕರಿತೀವಿ. ಈ ಮಾಡರ್ನ್ ಪೀರಿಯಾಡಿಕ್ ಲಾನ ಎಲ್ಲರೂ ಕೂಡ ಯೂನಿವರ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಎಕ್ಸಾಮ್ನಲ್ಲಿ ಕೇಳೋಂಥ ಕ್ವಶನು, ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಕೇಳ್ತಾರೆ, ಅವಾಗ ಬರೀಬೇಕು. ಸೊ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್. ಈಗ ನಾವು ಮೆಂಡಲೀವ್ಸ್ ಅವರ ನಾವು ಲಿಮಿಟೇಷನ್ ನೋಡ್ದಂಗೆ 3 ಲಿಮಿಟೇಷನ್ಸ್ನ ನೋಡಿದ್ವು ನಾವು. ಒಂದು, ದಟ್ ಈಸ್ ಪೊಸಿಷನ್ ಆಫ್ ಐಸೋಟೋಪ್ಸು. ಹೆನ್ರಿ ಮೋಸ್ಲೆ ಅವರು ಯಾಕೆ ಹೈಡ್ರೋಜನ್ನ ಫಸ್ಟಲ್ಲೇ ಇಡಬೇಕು ಅನ್ನೋದನ್ನ ಕ್ಲಾರಿಟಿ ಕೊಟ್ಟರು. ಒಂದು. ಎರಡನೇದು ಪೊಸಿಷನ್ ಆಫ್ ಐಸೋಟೋಪ್ಸು. ಸೊ ಮೆಂಡಲೀವ್ ಅವರು ಅಟಾಮಿಕ್ ಮಾಸ್ನ ಆಧಾರವಾಗಿ ಇಟ್ಕೊಂಡ್ರೆ ಸೊ ಒಂದೊಂದು ಎಲಿಮೆಂಟ್ಗೆ 3 2 ಪೊಸಿಷನ್ ಕೊಡಬೇಕಾಗತ್ತೆ, ಯಾಕೆಂದ್ರೆ ಅಟಾಮಿಕ್ ಮಾಸನ್ನ ಆಧಾರವಾಗಿ ಇಟ್ಕೊಂಡ್ರೆ.
ಬಟ್ ಹೆನ್ರಿ ಮೋಸ್ಟ್ಲಿ ಅವ್ರು ಏನು ಮಾಡಿದ್ರು, ಅಟಾಮಿಕ್ ನಂಬರನ್ನು ಆಧಾರವಾಗಿ ಇಟ್ಕೊಂಡ್ರು, ಒಂದು ಎಲಿಮೆಂಟ್ಗೆ ಒಂದೇ ಪೊಸಿಷನ್ ತಮ್ಮ ಟೇಬಲ್ನಲ್ಲಿ. ಸೊ ಇದು ಎರಡನೇ ಸಕ್ಸಸ್ಗೆ ಕಾರಣ. ಇನ್ನು ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್ ಅಂದರೆ ಅಟಾಮಿಕ್ ನಂಬರನ್ನು ಇವರು ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಇಟ್ಕೊಂತ ಹೋದ್ರು. ಸೊ ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಲಿ ಪ್ರಾಬ್ಲಮ್ ಆಗಲಿ ಕ್ರಿಯೇಟ್ ಆಗಲಿಲ್ಲ. ಬಟ್ ಮೆಂಡಲಿ ಅವ್ರು ಏನು ಮಾಡಿದ್ರು, ಅಟಾಮಿಕ್ ಮಾಸ್ ಹೆಚ್ಚಿರೋದನ್ನ ಫಸ್ಟ್ ಇಟ್ಟು ನೆಕ್ಸ್ಟ್ ಅಟಾಮಿಕ್ ಮಾಸ್ ಕಡಿಮೆ ಇರೋದನ್ನ ನೆಕ್ಸ್ಟ್ ಇಟ್ಟರು. ಇದನ್ನ ಅನಾಮಲಸ್ ಪೇರ್ ಅಂತ. ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ನಿಕ್ಕಲ್ ಇರ್ಬೋದು, ಟೆಲುರಿಯಂ ಅಯೋಡಿನ್ ಇರ್ಬೋದು. ಸೊ ಇವುಗಳನ್ನ ಈ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್. ಈ ಮೂರು ಲಿಮಿಟೇಷನ್ ಇತ್ತು, ಏನು ಲಿಮಿಟೇಷನ್ ಇತ್ತೋ ಅದನ್ನೆಲ್ಲ ಓವರ್ಕಮ್ ಮಾಡಿದ್ದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಅದಕ್ಕೋಸ್ಕರ ಇದು ಸಕ್ಸಸ್ಫುಲ್ ಆಯಿತು. ಇನ್ನು ಇದಾದ್ಮೇಲೆ ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಏನೇನು ಕಲಿಬೇಕು? ಸೊ ನಾವು ಕಲಿಬೇಕಾಗಿರೋದು ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನಲ್ಲಿ ನಾವು ವಿ ಹ್ಯಾವ್ ಟು ಸ್ಟಡಿ ಅಬೌಟ್ 5 ಥಿಂಗ್ಸ್. ಒಂದು ವೇಲೆನ್ಸಿ, ಎರಡನೇದು ವೇಲೆನ್ಸ್ ಎಲೆಕ್ಟ್ರಾನ್ಸ್, ಮೂರನೇದು we have to study about that is what we call it as we have to study about metallic nature, non-metallic nature. So atomic size ನೋಡಿ, ಒಂದು ಕಡೆ ಏನು ಹೇಳ್ತೀನಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್, ವೇಲೆನ್ಸಿ, ಅಟಾಮಿಕ್ ಸೈಜ್, ಮೆಟಾಲಿಕ್ ನೇಚರ್, ನಾನ್ ಮೆಟಾಲಿಕ್ ನೇಚರ್, ಇಷ್ಟನ್ನು ಕೂಡ ನಾವು ಕಲಿಬೇಕು. ಆಯಿತು. ಸೊ ಬಿಫೋರ್ ಗೋಯಿಂಗ್ ಟು ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಇಲ್ಲಿ ನಾವು ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನ ನೋಡಿದ್ರೆ ಒಟ್ಟು 18 ಗ್ರೂಪ್ಸ್ ಇದೆ. ನೆಕ್ಸ್ಟ್ ಪೀರಿಯಡ್ಸ್ ನೋಡಿದ್ರೆ 7 ಪೀರಿಯಡ್ಸ್ ಇದೆ. ಅದೇ ನಾವು ಮೆಂಡಲೀವ್ಸ್ ಅವ್ರು ನೋಡಿದ್ರೆ, ಮೆಂಡಲೀವ್ಸ್ ಅವರ ಒಂದು ಟೇಬಲ್ನಲ್ಲಿ 8 ಗ್ರೂಪ್ ಇತ್ತು, 6 ಪೀರಿಯಡ್ಸ್ ಇತ್ತು. ಬಟ್ ಇಲ್ಲಿ 18 ಗ್ರೂಪ್ಸ್ ಇದೆ ಮತ್ತು 7 ಪೀರಿಯಡ್ಸ್ ಇದೆ. ಸೊ 18 ಗ್ರೂಪ್ಸ್ 7 ಪೀರಿಯಡ್ಸ್. ಮೊದಲನೇ ಗ್ರೂಪಿಗೆ ಬರೋವನ್ನ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಎರಡನೇ ಗ್ರೂಪಿಗೆ ಬರುವಂಥವನ್ನ ಆಲ್ಕಲೈನ್ ಮೆಟಲ್ಸ್ ಅಂತ ಕರಿತೀವಿ. ಇನ್ನು 17ನೇ ಗ್ರೂಪಿಗೆ ಬರೋವನ್ನ ಆಲೋಜನ್ಸ್ ಅಂತ ಕರಿತೀವಿ. ಇನ್ನು 18ನೇ ಗ್ರೂಪಿಗೆ ಬರೋವನ್ನ 0 ಗ್ರೂಪ್ ಎಲಿಮೆಂಟ್ಸ್ ಅಥವಾ ನೊಬಲ್ ಗ್ಯಾಸ್ ಎಲಿಮೆಂಟ್ಸ್ ಅಂತ ಕರಿತೀವಿ, ನೊಬಲ್ ಗ್ಯಾಸಸ್ ಅಂತ ಕರಿತೀವಿ. ಈ ರೀತಿ ನಾವು ಒಟ್ಟು 18 ಗ್ರೂಪ್ ಇವೆ ಮತ್ತು 7 ಪೀರಿಯಡ್ಸ್ ಇದೆ. ಸೊ ಈ ಫಸ್ಟ್ ಗ್ರೂಪಿಗೆ ಬರೋವನ್ನ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, ಎರಡನೇ ಗ್ರೂಪಿಗೆ ಬರೋವನ್ನ ಆಲ್ಕಲೈನ್ ಮೆಟಲ್ಸ್ ಅಂತ ಕರಿತೀವಿ, 17ನೇ ಗ್ರೂಪನ್ನು ಆಲೋಜನ್ಸ್ ಅಂತೀವಿ. ನೆಕ್ಸ್ಟ್ 18ನೇ ಗ್ರೂಪನ್ನು ವಿ ವಿಲ್ ಕಾಲ್ ಇಟ್ ಆಸ್ 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ರೀತಿ ನಾವು ಅದನ್ನು ಕ್ಲಾಸಿಫಿಕೇಶನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು, ಸೊ ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಇಲ್ಲಿ ಗ್ರೀನ್ ಕಲರ್ ಏನು ನಮಗೆ ಕಾಣಿಸ್ತಾ ಇದೆಯೋ, ಈ ಗ್ರೀನ್ ಕಲರನ್ನು ನಾವು ವಿ ಕಾಲ್ ಇಟ್ ಆಸ್ ಮೆಟಲ್ಸ್. ಇನ್ನು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ನಾನ್ ಮೆಟಲ್ಸ್. ಇನ್ನು ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಮೆಟಲಾಯ್ಡ್ಸ್. ಸೊ ಗ್ರೀನ್ ಕಲರ್ ಮೆಟಲ್ಸ್, ಯೆಲ್ಲೋ ಕಲರ್ ನಾನ್ ಮೆಟಲ್ಸ್, ಆ್ಯಂಡ್ ನೀವು ಪಿಂಕ್ ಕಲರ್ ನೋಡ್ತಾ ಇದ್ರೆ ಅದನ್ನು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಈ ಮೊದಲನೇ ಗ್ರೂಪಿಗೆ ಬರೋವೆಲ್ಲ ದೇ ಆರ್ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್ಸ್, ಇವನ್ನ ಆಲ್ಕಲೈನ್ ಮೆಟಲ್ಸ್ ಅಂತೀವಿ. ಈ 17ನೇ ಗ್ರೂಪಿಗೆ ಬರೋವನ್ನೆಲ್ಲ ನಾವು ವಿ ಕಾಲ್ ಇಟ್ ಆಸ್ ಆಲೋಜನ್ಸ್. ಆ್ಯಂಡ್ 18ನೇ ಗ್ರೂಪಿಗೆ 18th ಗ್ರೂಪಿಗೆ ಬರೋವನ್ನೆಲ್ಲ ನಾವು 0 ಗ್ರೂಪ್ ಎಲಿಮೆಂಟ್, ಆರ್ ಇಟ್ ಈಸ್ ಕಾಲ್ಡ್ ಆಸ್ ನೊಬಲ್ ಗ್ಯಾಸ್ ಆರ್ ಇನ್ಹರ್ಟ್ ಗ್ಯಾಸ್. ಇನ್ನು ಇಲ್ಲಿ 2 ಸಪ್ರೇಟ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 2 ಗ್ರೂಪ್ನ ಸಪ್ರೇಟಾಗಿ ಇಟ್ಟಿದ್ದೀವಿ. ಸೊ ಇವನ್ನ ಇಲ್ಲಿಂದ ಅಟಾಮಿಕ್ ನಂಬರ್ 58ಇಂದ ಇಲ್ಲಿ 71 ಇದೆಯಲ್ಲ, ಇವ್ರನ್ನ ನಾವು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ವಿ ಹ್ಯಾವ್ ಟು ಕಾಲ್ ದೆಮ್ 1 2 3 4 5 6 7 8 9 10 11 12 13 14. ಈ 14 ಎಲಿಮೆಂಟ್ಸ್ಗಳಿವೆಯಲ್ಲ, ಇವುಗಳನ್ನು ನಾವು ಲ್ಯಾಂಥನೈಡ್ಸ್ ಅಂತ ಕರಿತೀವಿ. ಅದೇ ಈ ಕಡೆ 90ರಿಂದ ಫ್ರಮ್ 90 to 103 ಇದೆಯಲ್ಲ ಅಟಾಮಿಕ್ ನಂಬರು, ಅವುಗಳನ್ನು ಆಕ್ಟಿನೈಡ್ಸ್ ಅಂತ ಕರಿತೀವಿ. ಈ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ನ ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ. ಅದನ್ನು ಯಾಕೆಂದರೆ ಇದನ್ನು ಸಪ್ರೇಟಾಗಿ ಇಡೋಕ್ಕೆ ಕಾರಣ ದೇ ಹ್ಯಾವ್ ಮೋರ್ ಆರಿಜಾಂಟಲ್ ಸಿಮಿಲಾರಿಟಿ ದ್ಯಾನ್ ವರ್ಟಿಕಲ್ ಸಿಮಿಲಾರಿಟಿ. ಸೊ ಅದರಿಂದ ಅವುಗಳನ್ನು ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ. ಯಾವುದನ್ನು? ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್, ದೇ ಆರ್ ಕೆಪ್ಟ್ ಸಪ್ರೇಟ್ಲಿ. ಸೊ ಅವನ್ನ ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಇಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ದೇ ಆರ್
ಇವೆರಡು ಇದು ಫಸ್ಟ್ ಈ ಪೀರಿಯಡ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ದೇ ಆರ್ ಲ್ಯಾಂಥನಾಯ್ಡ್ಸ್ ಅಂಡ್ ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವನ್ನೆಲ್ಲ ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಸೊ ಒಂದು ಲ್ಯಾಂಥನಾಯ್ಡ್ಸ್ ಇನ್ನೊಂದು ಆಕ್ಟಿನಾಯ್ಡ್ಸ್. ಇದನ್ನ ಲ್ಯಾಂಥನಾಯ್ಡ್ಸ್ ಅಂತ ಕರೆಯೋದಕ್ಕೆ ಕಾರಣ ಈ ಸ್ಟಾರ್ಟ್ ಫ್ರಮ್ ದಟ್ ಈಸ್ ಲ್ಯಾಂಥನಮ್ ಇಂದ ಸ್ಟಾರ್ಟ್ ಆಗುತ್ತೆ, ಇದು ಆಕ್ಟಿನಿಯಮ್ ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಲ್ಯಾಂಥನಮ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಲ್ಯಾಂಥನೈಡ್ಸ್ ಅಂತೀವಿ, ಆಕ್ಟಿನಮ್ ಇಂದ ಸ್ಟಾರ್ಟ್ ಆಗೋದ್ರಿಂದ. ಸೊ ಇಷ್ಟು ಡೀಟೇಲ್ಸನ್ನ ನಾವು ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನಲ್ಲಿ ನೋಡೋದಾದರೆ, ಇನ್ನು ಮುಂದಿನ ಡೀಟೇಲ್ಸ್ ನಾವು ನೋಡಬೇಕಾಗಿರೋದು ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಈ ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಮೊದಲನೇದು ನಾವು ನೋಡಬೇಕಾಗಿರೋದು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಏನು? The number of electrons present in the outermost shell. The number of electrons present in the outermost shell, they are called as valence electrons. One example, let us take one example. The atomic, I will take sodium. The atomic mass of sodium is, what is the atomic mass of sodium? It is 11. So K, L, M, N. So K can accommodate 2, L can accommodate 8 and M 1. So which is the outermost orbit, outermost shell? M. M has how many electrons? 1. Therefore, valence electron of sodium is 1. So I will take one more example. So let us take one more example. So ಇನ್ನೊಂದು ಎಕ್ಸಾಂಪಲ್ ತಗೊಳೋದಾದ್ರೆ magnesium. So magnesium has atomic number 12. If I write the electronic configuration 2, 8, 2. That means which is the outermost orbit? M. So M has how many electrons? 2 electrons. So 2 is the valence electrons of ಮೆಗ್ನೀಷಿಯಂ. ಈ ಥರ ನಾವು ಔಟರ್ಮೋಸ್ಟ್ ಆರ್ಬಿಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅದನ್ನೇ ವಿ ಕಾಲ್ ಇಟ್ ಆಸ್ ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈಗ ಆಲ್ರೆಡಿ ನಮಗೆ ಗೊತ್ತಿದೆ ದ ವರ್ಟಿಕಲ್ ಕಾಲಮ್ಸ್ ಆರ್ ಕಾಲ್ಡ್ ಗ್ರೂಪ್ಸ್. ಇನ್ ಎ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ 18 groups are there and horizontal rows are called as periods. So totally 7 periods are there. Lanthanides, actinides, they are kept separately because they have the same physical and chemical properties. They are kept separately. But 7 periods are there and those 7 periods are called, horizontal rows are called as periods. ಈಗ ನಾವು ತಿಳ್ಕೋಬೇಕು ವಾಟ್ ಹ್ಯಾಪನ್ಸ್ ಟು ವೇಲೆನ್ಸ್ ಎಲೆಕ್ಟ್ರಾನ್ ಅಕ್ರಾಸ್ ದ ಪೀರಿಯಡ್. ಸೊ ಅಕ್ರಾಸ್ ದ ಪೀರಿಯಡ್ ವೇಲೆನ್ಸ್ ಎಲೆಕ್ಟ್ರಾನ್ ಏನಾಗುತ್ತೆ ಅಕ್ರಾಸ್ ದಿ ಪೀರಿಯಡ್. ಇನ್ನೊಂದು ಡೌನ್ ದ ಗ್ರೂಪ್ ಏನಾಗುತ್ತೆ, ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ. ಇದಕ್ಕೆ ನಾನು ಎಕ್ಸಾಂಪಲ್ ಯಾವ್ದು ತಗೊತೀನಪ್ಪ ಅಂದರೆ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಸೆಕೆಂಡ್ ಪೀರಿಯಡ್ನಲ್ಲಿರೋ ಎಲಿಮೆಂಟ್ಸ್ಗಳನ್ನು ತಗೊತೀನಿ. ನೋಡಿ ಇಲ್ಲಿ ಸೆಕೆಂಡ್ ಪೀರಿಯಡ್ 2 ಅಂತ ಇದೆ, ನೋಡಿ ಇಲ್ಲಿ ಸೆಕೆಂಡ್ ಪೀರಿಯಡ್ ಅಂತ ಇದೆ. ಹಾಗಾದರೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಯಾವ್ಯಾವುದು? ಒಂದು ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಇದನ್ನೇ ನಾನು ಈಗ ಅಕ್ರಾಸ್ ದ ಪೀರಿಯಡ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಏನಾಗುತ್ತೆ ಅನ್ನೋದನ್ನ ನಾವೀಗ ತಿಳಿತಾ ಹೋಗೋಣ. ಸೊ ಇದಕ್ಕೆ ನಾನು ಎಕ್ಸಾಂಪಲ್ ತಗೊಳೋದಾದ್ರೆ ಈ ಎಕ್ಸಾಂಪಲ್ ಐ ವಿಲ್ ಟೇಕ್ ಇಟ್ ಆಸ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ಗಳು. ಎರಡನೇ ಪೀರಿಯಡ್ಗೆ ಬರುವಂತಹ ಎಲಿಮೆಂಟ್ಸ್ಗಳನ್ನು ತಗೊಂತು. ಹಾಗಾದ್ರೆ ಎರಡನೇ ಪೀರಿಯಡ್ಗೆ ಬರೋ ಎಲಿಮೆಂಟ್ಸ್ ಯಾವ್ಯಾವುದು? ಲಿಥಿಯಂ, ದೆನ್ ಬೆರಿಲಿಯಂ, ದೆನ್ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಸೊ ಇವೆ ಎರಡನೇ ಪೀರಿಯಡ್ಗೆ ಬರುವಂತಹ ಎಲಿಮೆಂಟ್ಸ್. ಅಟಾಮಿಕ್ ನಂಬರ್ ಆಫ್ ಲಿಥಿಯಂ ಇಸ್ 3, ಬೆರಿಲಿಯಂ 4, ಬೋರಾನ್ 5, ಕಾರ್ಬನ್ 6, ನೈಟ್ರೋಜನ್ 7, ಆಕ್ಸಿಜನ್ 8, ಫ್ಲೋರಿನ್ 9, ನಿಯಾನ್ 10. ಇದನ್ನು ಕಾನ್ಫಿಗರೇಷನ್ ಬರೀತೀನಿ. 2, 1, 2, 2, 2, 3, 2, 4, 2, 5, 2, 6, 2 plus 1, 3, 2 plus 2, 4, 2 plus 3, KL, 2 shells are there. So 2, 7 and 2, 8.
ನಾನು ಈ ಲೀಥಿಯಂನಿಂದ ಹಿಡಿದು ನಿಯಾನ್ ತನಕ ನಾನು ಈ ಎಲ್ಲ ಎಲಿಮೆಂಟ್ಸ್ನ ಸೆಕೆಂಡ್ ಪೀರಿಯಡ್ ಅಂತ ಕರಿತೀನಿ. ಯಾಕೆಂದರೆ ಈ ಲೀಥಿಯಂನಿಂದ ಹಿಡಿದು ನಿಯಾನ್ ತನಕ ನಾವು ನೋಡುವಂತಹ ಎಲ್ಲ ಎಲಿಮೆಂಟ್ಸಲ್ಲೂ ಕೂಡ ಓನ್ಲಿ 2 ಶೆಲ್ಸ್ ಆರ್ ದೇರ್, ಕೆ ಎಲ್ ಓನ್ಲಿ 2 ಶೆಲ್ಸ್ ಆರ್ ದೇರ್. ಹಾಗಾದರೆ ಶೆಲ್ಸ್ಗಳು ಎಷ್ಟಿರುತ್ತೋ ಅಷ್ಟು ಪೀರಿಯಡ್ ಇರುತ್ತೆ. ಹೌ ಮೆನಿ ಶೆಲ್ಸ್ ಆರ್ ದೇರ್ ಇಯರ್? ಟೂ ಶೆಲ್ಸ್ ಆರ್ ದೇರ್. ಒಂದು ಕೆ, ಇನ್ನೊಂದು ಎಲ್. ಎಷ್ಟು ಶೆಲ್ಗಳು ಇರ್ತದೋ ಅಷ್ಟು ಪೀರಿಯಡ್ಸ್ ಇರುತ್ತೆ. 2 ಶೆಲ್ ಇರೋದ್ರಿಂದ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಾಗಾದರೆ ಪೀರಿಯಡ್ ಚೆಕ್ ಮಾಡೋದಕ್ಕೆ ನೀವೇನು ಮಾಡಬೇಕು? ಶೆಲ್ಗಳ ಸಂಖ್ಯೆನ ನೋಡಬೇಕು. ನಂಬರ್ ಆಫ್ ಶೆಲ್ಸ್ನ ಕೌಂಟ್ ಮಾಡಬೇಕು. 1 ಶೆಲ್ ಇದ್ರೆ ಫಸ್ಟ್ ಪೀರಿಯಡ್, 2 ಶೆಲ್ ಇದ್ರೆ ಸೆಕೆಂಡ್ ಪೀರಿಯಡ್, 3 ಶೆಲ್ ಇದ್ರೆ ಥರ್ಡ್ ಪೀರಿಯಡ್, 4 ಶೆಲ್ ಇದ್ರೆ ಫೋರ್ತ್ ಪೀರಿಯಡ್, 5 ಶೆಲ್ ಇದ್ರೆ ಫಿಫ್ತ್ ಪೀರಿಯಡ್, 6 ಶೆಲ್ ಇದ್ರೆ ಸಿಕ್ಸ್ತ್ ಪೀರಿಯಡ್, 7 ಶೆಲ್ ಇದ್ರೆ ಸೆವೆಂತ್ ಪೀರಿಯಡ್. ಈ ರೀತಿ ನಾವು ನೋಡ್ಕೋಬೇಕು. ಅಂದ್ರೆ ಅರ್ಥ, ನಂಬರ್ ಆಫ್ ಶೆಲ್ಸ್ ಈಸ್ ಈಕ್ವಲ್ ಟು ಪೀರಿಯಡ್ ನಂಬರ್. ಸೊ ಶೆಲ್ಗಳ ಸಂಖ್ಯೆ ಯಾರಿಗೆ ಸಮ ಆಗಿರುತ್ತೆ ಅಂದರೆ ಪೀರಿಯಡ್ ನಂಬರ್ಗೆ ಸಮ ಆಗಿರುತ್ತೆ. 1 ಶೆಲ್ ಫಸ್ಟ್ ಪೀರಿಯಡ್, 2 ಶೆಲ್ಸ್ ಸೆಕೆಂಡ್ ಪೀರಿಯಡ್, 3 ಶೆಲ್ಸ್ ಥರ್ಡ್ ಪೀರಿಯಡ್. ಈ ರೀತಿ ನೋಡ್ಕೊಂತ ಹೋಗ್ಬೇಕು. ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಅಕ್ರಾಸ್ ದ ಪೀರಿಯಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತ ನೋಡೋಣ. ಈಗ ನಾನು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರಿತಾ ಹೋಗ್ತೀನಿ. 1, 2, ವೇಲೆನ್ಸ್ ಎಲೆಕ್ಟ್ರಾನ್ 3, ವೇಲೆನ್ಸ್ ಎಲೆಕ್ಟ್ರಾನ್ 4, ವೇಲೆನ್ಸ್ ಎಲೆಕ್ಟ್ರಾನ್ 5, ವೇಲೆನ್ಸ್ ಎಲೆಕ್ಟ್ರಾನ್ 6, ವೇಲೆನ್ಸ್ ಎಲೆಕ್ಟ್ರಾನ್ 7, ವೇಲೆನ್ಸ್ ಎಲೆಕ್ಟ್ರಾನ್ 8. ಹಾಗಾದರೆ ಅಕ್ರಾಸ್ ದ ಪೀರಿಯಡ್, ಇಲ್ಲಿ ಬರೆಯೋಣ ಸ್ಟೇಟ್ಮೆಂಟನ್ನು. ಅಕ್ರಾಸ್ ದ ಪೀರಿಯಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಫ್ರಮ್, ವೇಲೆನ್ಸ್ ಎಲೆಕ್ಟ್ರಾನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಫ್ರಮ್ 1 to 8. ವೇಲೆನ್ಸ್ ಎಲೆಕ್ಟ್ರಾನ್ಸು ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಅದನ್ನು ಬರೀಬೇಕಾದ್ರೆ ಈಗ ಬರೀತೀನಿ. ಸೊ ವೇಲೆನ್ಸ್ ಎಲೆಕ್ಟ್ರಾನು, ಇದು ಈ ಆರೋ ಮಾರ್ಕ್ ಈಗ ತೋರಿಸಿದೆ ಅಂದರೆ ಅಕ್ರಾಸ್ ದ ಪೀರಿಯಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್. ಅಲ್ಲಿಗೆ ವೇಲೆನ್ಸ್ ಎಲೆಕ್ಟ್ರಾನು ಅಕ್ರಾಸ್ ದ ಪೀರಿಯಡ್ ಏನು ಆಗುತ್ತೆ ಅಂತ ಗೊತ್ತಾಯಿತು. ಈಗ ನೆಕ್ಸ್ಟು ನಾವು ನೋಡೋಣ ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಏನಾಗುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಟು ವೇಲೆನ್ಸ್ ಎಲೆಕ್ಟ್ರಾನ್ ಆಸ್ ಯು ಮೂವ್ ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ಗೆ ನನಗೆ ಎಕ್ಸಾಂಪಲ್ ತಗೊಳೋದಾದರೆ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ನ ತಗೊತೀನಿ. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಸೊ ಇದಿಷ್ಟು ಫಸ್ಟ್ ಗ್ರೂಪಿಗೆ ಬರುವಂತಹ ಎಲಿಮೆಂಟ್ಸು. ಲೆಟ್ ಅಸ್ ಟೇಕ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ಟು ದ ವೇಲೆನ್ಸ್ ಎಲೆಕ್ಟ್ರಾನ್ ಡೌನ್ ದ ಗ್ರೂಪ್. ಎಕ್ಸಾಂಪಲ್ ಐ ವಿಲ್ ಟೇಕ್ ಎಲಿಮೆಂಟ್ಸ್ ಆಫ್ ಫಸ್ಟ್ ಗ್ರೂಪ್. ಮೊದಲನೇ ಗ್ರೂಪಿನ ಎಲಿಮೆಂಟ್ಸು. ಸೊ ಅದರೊಳಗೆ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಹೈಡ್ರೋಜನ್ದು ಅಟಾಮಿಕ್ ನಂಬರ್ 1, ಸೊ ಲಿಥಿಯಂ ಅಟಾಮಿಕ್ ನಂಬರ್ 3, ಸೋಡಿಯಂ ಅಟಾಮಿಕ್ ನಂಬರ್ 11, ಪೊಟ್ಯಾಷಿಯಂ ಅಟಾಮಿಕ್ ನಂಬರ್ 19. ಸೊ ಕಾನ್ಫಿಗರೇಷನ್ ಬರೆಯೋಣ. 1, 2, 1, 2, 8, 1, 2, 8, 8, 1. ವೇಲೆನ್ಸ್ ಎಲೆಕ್ಟ್ರಾನ್ 1, ವೇಲೆನ್ಸ್ ಎಲೆಕ್ಟ್ರಾನ್ 1, ವೇಲೆನ್ಸ್ ಎಲೆಕ್ಟ್ರಾನ್ 1, ವೇಲೆನ್ಸ್ ಎಲೆಕ್ಟ್ರಾನ್ 1. ಹಾಗಾದರೆ ಇದು ನೋಡ್ತಿದ್ರೆ ನೋಡಿ, ವೇಲೆನ್ಸ್ ಎಲೆಕ್ಟ್ರಾನು 1 ಇದ್ದರೆ, ಸೊ 1 ಇದ್ದರೆ ಇಟ್ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪು. ವೇಲೆನ್ಸ್ ಎಲೆಕ್ಟ್ರಾನ್ 2 ಇದ್ದರೆ ಸೆಕೆಂಡ್ ಗ್ರೂಪು, 13 ಇದ್ದರೆ ಥರ್ಡ್ ಗ್ರೂಪ್, 3 ಇದ್ದರೆ 13th ಗ್ರೂಪು, 4 ಇದ್ದರೆ 14th ಗ್ರೂಪು, 5 ಇದ್ದರೆ 15th ಗ್ರೂಪು, 6 ಇದ್ದರೆ 16th ಗ್ರೂಪು, 7 ಇದ್ದರೆ 17th ಗ್ರೂಪು, 0 ಇದ್ದರೆ 18th ಗ್ರೂಪು. ಆಯಿತು. ಈಗ ವೇಲೆನ್ಸಿ 1, 1 ಇದೆ. ಓಕೆ, ಈಗ ನಾವಿಲ್ಲಿ ಬರೆಯೋಣ ಡೌನ್ ದ ಗ್ರೂಪ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಡೌನ್ ದ ಗ್ರೂಪ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಡೌನ್ ದ ಗ್ರೂಪ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ರಿಮೈನ್ಸ್ ಸೇಮ್. ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಹಾಗೆ ಉಳಿಯುತ್ತೆ. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, the number of valence electron remains same.
ಬೇಕಾದ್ರೆ ನಾವು ಇನ್ನೂ ಒಂದು ಎಕ್ಸಾಂಪಲ್ ತಗೊಂಡು ಬರಿಬೋದು. ಈವನ್ ಐ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನ ತಗೊತೀನಿ. ಒನ್ ಮೋರ್ ಎಕ್ಸಾಂಪಲು, ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ಗೆ ಬಂದರೆ ಅದರೊಳಗೆ ನಾನು ಬೆರಿಲಿಯಂ ತಗೊತೀನಿ. ನೆಕ್ಸ್ಟು ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ತಗೊತೀನಿ. ಬೆರಿಲಿಯಂ ಅಟಾಮಿಕ್ ನಂಬರ್ 4, ಮೆಗ್ನೀಷಿಯಂ 12, calcium 20. So electronic configuration 2, 2, 2, 8, 2, 2, 8, 8, 2. So what is the valence electron 2? What is the valence electron 2? What is the valence electron 2? So valence electron 2 ಇರೋದ್ರಿಂದ ಸೇಮ್ ಇದೆ. ಸೊ ಹಾಗಾದರೆ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ದ ವೇಲೆನ್ಸ್ ಎಲೆಕ್ಟ್ರಾನ್ ರಿಮೈನ್ಸ್ ಸೇಮ್ ಇದೆ. ಹಾಗಾದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ಗ್ರೂಪ್ ನಂಬರ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಯಾರ ನಂಬರ್ ಹೇಳುತ್ತೆ? ಗ್ರೂಪ್ ನಂಬರ್ ಹೇಳುತ್ತೆ. ನೋಡಿ, ಈಗ ವೇಲೆನ್ಸ್ ಎಲೆಕ್ಟ್ರಾನ್ ಈ 3 ಎಲಿಮೆಂಟ್ಸ್ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 2 ಇರೋದ್ರಿಂದ, ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಬಿಲಾಂಗ್ಸ್ ಟು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್. ದೇ ಆರ್ ಆಲ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್. ಸೊ ಈ ರೀತಿ ನಾವು ಅದೇ ಥರ, ಸೊ ವೇಲೆನ್ಸ್ ಎಲೆಕ್ಟ್ರಾನ್ 3 ಇದ್ದರೆ 13th ಗ್ರೂಪ್, 4 ಇದ್ದರೆ 14th ಗ್ರೂಪ್, 5 ಇದ್ದರೆ 15th ಗ್ರೂಪ್, 6 ಇದ್ದರೆ 15th ಗ್ರೂಪ್, 16th ಗ್ರೂಪ್, 7 ಇದ್ದರೆ 17th, 0 ಇದ್ದರೆ 18th ಗ್ರೂಪ್. ಸೊ ಈ ರೀತಿ ನಾವು ಈ ಫಸ್ಟ್ನೇ ಟ್ರೆಂಡ್ ಯಾವುದೋ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಗ್ಗೆ ಇಷ್ಟು ತಿಳ್ಕೋಬೇಕು. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಗ್ಗೆ ಏನು ತಿಳ್ಕೊತೀವಿ? ಆಸ್ ವಿ ಮೂವ್ ಅಕ್ರಾಸ್ ದ, ಫಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನು? ದ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಇದೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ. ಎರಡನೇದು, ವಾಟ್ ಹ್ಯಾಪನ್ಸ್ ಟು ವೇಲೆನ್ಸ್ ಎಲೆಕ್ಟ್ರಾನ್ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್. ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ increases from 1 to 8. Then what happens to the that is valence electrons as we move down the group? As we move down the group, the valence electrons remain same. So ಈಗ ವೇಲೆನ್ಸ್ ಎಲೆಕ್ಟ್ರಾನ್ 1 ಇದ್ರೆ those element belongs to first group, 2 ಇದ್ರೆ second group, 3 ಇದ್ರೆ third group. ಈ ರೀತಿ ಅಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ವಿಲ್ ಬಿ ಈಕ್ವಲ್ ಟು ಗ್ರೂಪ್ ನಂಬರ್. ಅದೇ ಥರ ಇಲ್ಲಿ ನಂಬರ್ ಆಫ್ ಶೆಲ್ಸ್ ಈಸ್ ಈಕ್ವಲ್ ಟು ಪೀರಿಯಡ್ ನಂಬರ್. ಈ ಎರಡನ್ನೂ ಕೂಡ ನಾವು ಜ್ಞಾಪಕ ಇಟ್ಕೋಬೇಕು. ಅಲ್ಲಿಗೆ ಮೊದಲನೇ ಟ್ರೆಂಡನ್ನು ನಾವು ತಿಳ್ಕೊಂಡು, ದ ಫಸ್ಟ್ ಟ್ರೆಂಡ್ ಈಸ್ ಅಬೌಟ್ ವೇಲೆನ್ಸ್ ಎಲೆಕ್ಟ್ರಾನ್. ನಮ್ಮ ಎರಡನೇ ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನೋಡೋಣ. ದಟ್ ಈಸ್ ಕಾಲ್ಡ್ ವೇಲೆನ್ಸಿ. ವಾಟ್ ಈಸ್ ವೇಲೆನ್ಸಿ? ವೇಲೆನ್ಸಿ ಅಂದರೆ ಏನು ಅಂತ ಡಿಫೈನ್ ಮಾಡೋಣ. ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಐದರ್ losing or the combining capacity of either losing or gaining of electrons. The combining capacity of either losing or gaining of electrons is called as valency. illa electrons na ಕಳ್ಕೊಳ್ಳೋ ಕೆಪಾಸಿಟಿ ಅಥವಾ ಎಲೆಕ್ಟ್ರಾನ್ಸ್ ನ ಪಡ್ಕೊಳ್ಳೋ ಕೆಪಾಸಿಟಿ, either the capacity of losing the electrons or gaining the electrons is called valency. ಸೊ ಇದು ವೇಲೆನ್ಸಿ ಅಂದರೆ ಏನು ಅಂತ ಈಗ ನಾವು ಸ್ಟಡಿ ಮಾಡಬೇಕು. ವೇಲೆನ್ಸಿ ಡೌನ್ ದ ಗ್ರೂಪ್ ಏನಾಗುತ್ತೆ, ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ. ಸೊ ಅಕ್ರಾಸ್ ದ ಪೀರಿಯಡ್ ವಾಟ್ ಹ್ಯಾಪನ್ಸ್ ಟು ವೇಲೆನ್ಸಿ. ಸೊ ಅದನ್ನು ನಾವೀಗ ತಿಳ್ಕೊಂತ ಹೋಗೋಣ. ಸೊ ಅದಕ್ಕೆ ಎಗೇನ್ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್. ಎಲ್ಲದಕ್ಕೂ ಅರ್ಥ ಮಾಡ್ಕೊಳ್ಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಅನ್ ಎಕ್ಸಾಂಪಲ್. ಇಲ್ಲೂ ಕೂಡ ಎಕ್ಸಾಂಪಲ್ ಆಗಿ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ಗಳನ್ನು ತಗೊತೀನಿ. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಯಾವುದು? ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಅಟಾಮಿಕ್ ನಂಬರ್ ಆಫ್ ಲಿಥಿಯಂ 3, ಬೆರಿಲಿಯಂ 4, boron 5, carbon 6, nitrogen 7, oxygen 8, fluorine 9, neon 10. Configuration 2, 1, 2, 2, 2, 3, 2, 4, 2, 5, 2, 6, 2, 7 and 2, 8.
ಈಗ ನಾನು ವೇಲೆನ್ಸಿ ಬರಿತಾ ಹೋಗ್ತೀನಿ. ವೇಲೆನ್ಸಿ ಅಂದರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ಐದರ್ ಲೂಸಿಂಗ್ ಆರ್ ಗೇನಿಂಗ್. ಸೊ ಇಲ್ಲಿ ಲಿಥಿಯಮ್ಮು ತನ್ನ ಔಟರ್ ಮೋಸ್ಟ್ ಆರ್ಬಿಟಲ್ ಇರೋ ಒಂದು ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೊಳುತ್ತೆ. ಸೊ ಇಟ್ಸ್ ವೇಲೆನ್ಸಿ ಇಸ್ 1. ಬೆರಿಲಿಯಮ್ಮು ತನ್ನ 2 ಎಲೆಕ್ಟ್ರಾನ್ ಅನ್ನ ಕಳ್ಕೊಳುತ್ತೆ. ಇಟ್ಸ್ ವೇಲೆನ್ಸಿ ಇಸ್ 2. ಬೋರಾನು ತನ್ನ 3 ಎಲೆಕ್ಟ್ರಾನ್ಸ್ ನ ಕಳ್ಕೊಳುತ್ತೆ. ಇಟ್ಸ್ ವೇಲೆನ್ಸಿ ಇಸ್ 4. ಕಾರ್ಬನ್ it will never gain or it will never lose, but it will share its 4 electrons. Therefore valency is 4. Nitrogen will gain 3 electrons. It has the capacity to gain 5 ಇದೆ, 8 ಆಗಬೇಕು ಅಂದ್ರೆ it will gain 3 electrons. ಇದು 6 ಇದೆ, 8 ಆಗಬೇಕು ಅಂದ್ರೆ oxygen will gain 2 electrons. So fluorine 7 ಇದೆ, ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಸೊ ಇಟ್ ವಿಲ್ ಗೇನ್ 1 ಎಲೆಕ್ಟ್ರಾನ್ ಟು ಕಂಪ್ಲೀಟ್ ಇಟ್ಸ್ ಶೆಲ್. ಸೊ ನಿಯಾನ್, ಸೊ ಇಟ್ ವಿಲ್ ನೆವರ್ ಗೇನ್, ಇಟ್ ವಿಲ್ ನೆವರ್ ಲೂಸ್, ಸೊ 0. ಹಾಗಾದ್ರೆ ನೀವು ಅಬ್ಸರ್ವ್ ಮಾಡಿ, ವೇಲೆನ್ಸಿ ಇನ್ಕ್ರೀಸಸ್ ಫ್ರಮ್ 1 to 4 ಅಂಡ್ ಡಿಕ್ರೀಸಸ್ ಫ್ರಮ್ 4 to 0 ಅಕ್ರಾಸ್ ದ ಪೀರಿಯಡ್. ಅದನ್ನೇ ಈಗ ನಾವು ಬರೀಬೇಕು. ಏನಂತ? ಅಕ್ರಾಸ್ ದ ಪೀರಿಯಡ್, ಅಕ್ರಾಸ್ ದ ಪೀರಿಯಡ್ valency increases from 1 to 4 and decreases from, ಮೊದಲು ಇನ್ಕ್ರೀಸ್ ಆಗುತ್ತೆ ವೇಲೆನ್ಸಿ, ಮತ್ತೆ ಡಿಕ್ರೀಸ್ ಆಗುತ್ತೆ, ಡಿಕ್ರೀಸಸ್ ಫ್ರಮ್ 4 to 0. So ಇದು we have to study regarding that is valency of what we call it as across the period valency increases from 1 to 4. ನೋಡಿ 1 to 4 increase ಆಗಿದೆ, next 4 to 0 decrease ಆಗಿದೆ. So across the period valency increases from 1 to 4 and decreases from 4 to 0. ಇದು across the period. Now let us take an example of down the group. ಸೊ ಡೌನ್ ದ ಗ್ರೂಪ್ನ ನಾವು ಎಕ್ಸಾಂಪಲ್ನ ತಗೋಣ. ಸೊ ಡೌನ್ ದ ಗ್ರೂಪ್ನಲ್ಲಿ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ಮೊದಲನೇ ಗ್ರೂಪ್ನ ಎಲಿಮೆಂಟ್ಸ್ ತಗೊತೀನಿ. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ 1, lithium 3, sodium is 11, potassium is 19. So a configuration is 1, 2, 1, 2, 8, 1, 2, 8, 8, 1. ಹಾಗಾದ್ರೆ ಡೌನ್ ದ ಗ್ರೂಪ್ ವೇಲೆನ್ಸಿ ಏನಾಗುತ್ತೆ? ಸೊ ಡೌನ್ ದ ಗ್ರೂಪ್ ವೇಲೆನ್ಸಿ ರಿಮೈನ್ಸ್ ಸೇಮ್. ಡೌನ್ ದ ಗ್ರೂಪ್ ವೇಲೆನ್ಸಿ ರಿಮೈನ್ಸ್ ಸೇಮ್. ನೋಡಿ ಅಬ್ಸರ್ವ್ ಮಾಡಿ. ಸೊ ಹೈಡ್ರೋಜನ್ 1 ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳುತ್ತೆ. ಸೊ ಲಿಥಿಯಂ 1 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳುತ್ತೆ. ಸೊ ಸೋಡಿಯಂ 1 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳುತ್ತೆ. ಪೊಟ್ಯಾಷಿಯಂ 1 ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಳುತ್ತೆ. ಹಾಗಾದ್ರೆ ಡೌನ್ ದ ಗ್ರೂಪ್ ವೇಲೆನ್ಸಿ ರಿಮೈನ್ಸ್ ಸೇಮ್. ಸೊ ಡೌನ್ ಗ್ರೂಪ್ನಲ್ಲಿ ಇಳಿದಂಗೆಲ್ಲ ವೇಲೆನ್ಸಿ ಹಾಗೆ ಉಳಿಯುತ್ತೆ. ವೇಲೆನ್ಸಿ ರಿಮೈನ್ಸ್ ಸೇಮ್. ನೋಡಿ ಅಬ್ಸರ್ವ್ ಮಾಡಿ, ಎಲ್ಲದರೊಳಗೂ ವೇಲೆನ್ಸಿ ಒಂದಿದೆ. it will share 1 electron, it loses 1 electron, it loses 1 electron, and this also lose 1 electron. Therefore down the group valency remains same. ಇದನ್ನೆಲ್ಲ ನಾವು ಸುಮ್ಮನೆ ಬರಿಬಾರ್ದು, ಎಕ್ಸಾಂಪಲ್ ತಗೊಂಡ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ by this in this video, so we have studied about modern periodic table. In related to trends of modern periodic table, we have studied about what is valence electrons and valency. Remaining 3 trends of modern periodic table. For example, next we have to study about atomic mass. What happens to atomic mass down the group and across the period? What happens to metallic nature across the period down the group? What happens to non-metallic character as we move across the period and down the group? So these will be studied in the next video. Till then, thank you very much. Those who are not subscribed my channel, please subscribe my channel. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. So till then, thank you very much.